ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಯ ಸೆಕ್ಷನ್ 481 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 481ನ ಸಬ್ಸೆಕ್ಷನ್ 1ರ ಪ್ರಕಾರ ಯಾವುದೇ ಟ್ರಯಲ್ ಕನ್ಕ್ಲೂಷನ್ ಆಗೋದಕ್ಕಿಂತ ಮುಂಚೆ ಮತ್ತು ಯಾವುದೇ ಅಪೀಲ್ ಡಿಸ್ಪೋಸಲ್ ಆಗೋದಕ್ಕಿಂತ ಮುಂಚೆ ಯಾವ ಕೋರ್ಟ್ ಟ್ರಯಲ್ ಅನ್ನು ನಡೆಸ್ತಾ ಇರುತ್ತೆ ಅಥವಾ ಯಾವುದು ಅಪಿಲೇಟ್ ಕೋರ್ಟ್ ಆಗಿರುತ್ತೆ, ಯಾವುದೇ ಸಂದರ್ಭದಲ್ಲಿ ಅಕ್ಯೂಸ್ಡ್ ಆ ಎರಡರಲ್ಲಿ ಯಾವುದೇ ಕೋರ್ಟ್ನ ಎದುರುಗಡೆ ಹೈಯರ್ ಕೋರ್ಟ್ನ ಎದುರುಗಡೆ ಅಪಿಯರ್ ಆಗುವ ಸಲುವಾಗಿ ಬಾಂಡ್ ಅಥವಾ ಬೇಲ್ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ, ಎಕ್ಸಿಕ್ಯೂಟ್ ಮಾಡುವಂತಹ ಅವಶ್ಯಕತೆ ಇದೆ. ಹೀಗೆ ಬಾಂಡ್ ಅಥವಾ ಬೇಲ್ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ ನಂತರ ಅಪಿಲೇಟ್ ಕೋರ್ಟ್ ಯಾವುದೇ ಅಪೀಲ್ ಅಥವಾ ಪೆಟಿಷನ್ ರೆಸ್ಪೆಕ್ಟಿವ್ ಕೋರ್ಟ್ ಪಾಸ್ ಮಾಡಿದಂತಹ ಜಜ್ಮೆಂಟ್ನ ಅಗೇನೆಸ್ಟ್ ಆಗಿ ಫೈಲ್ ಮಾಡಿದ್ರೆ ಆ ಒಂದು ಅಪೀಲ್ ಅಥವಾ ಪೆಟಿಷನ್ಗೆ ಸಂಬಂಧಪಟ್ಟಂತೆ ಅಪಿಲೇಟ್ ಕೋರ್ಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದಾಗ ಅಲ್ಲಿ ಆ ಅಕ್ಯೂಸ್ಡ್ ಅಪಿಯರ್ ಆಗಬೇಕಾಗತ್ತೆ. ಈ ರೀತಿಯಾಗಿ ಏನು ಬಾಂಡ್ ಅಥವಾ ಬೇಲ್ ಬಾಂಡ್ ಎಕ್ಸಿಕ್ಯೂಟ್ ಮಾಡಿರ್ತಾನೆ ಅದು 6 ಮಂತ್ಸ್ನವರೆಗೆ ಫೋರ್ಸ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ಒಂದು ವೇಳೆ ಅಕ್ಯೂಸ್ಡ್ ನೋಟಿಸ್ ಇಶ್ಯೂ ಆದ ನಂತರ ಕೋರ್ಟ್ನ ಎದುರುಗಡೆ ಅಪಿಯರ್ ಆಗಲು ಫೇಲ್ ಆದರೆ ಆತ ಎಕ್ಸಿಕ್ಯೂಟ್ ಮಾಡಿದಂತಹ ಬಾಂಡ್ ಅಥವಾ ಬೇಲ್ ಬಾಂಡ್ ಆಗಿರ್ಬೋದು, ಅದು ಸೆಕ್ಷನ್ 491ನ ಒಂದು ಪ್ರೊಸೀಜರ್ ಏನಿದೆಯಲ್ಲ ಆ ಪ್ರೊಸೀಜರ್ನ ಅಡಿಯಲ್ಲಿ ಆ ಬಾಂಡ್ ಅನ್ನ ಫೋರ್ಫಿಟ್ ಮಾಡಲಾಗುತ್ತೆ. ಈ ಒಂದು ಪ್ರೊವಿಷನ್ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಪ್ರೊವಿಷನ್ ಹೈಯರ್ ಕೋರ್ಟ್ನ ಲೀಗಲ್ ಪ್ರೊಸೀಡಿಂಗ್ಸ್ ಗಳನ್ನ ಏನು ಅಕ್ಯೂಸ್ಡ್ ಇವೇಡ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಅದನ್ನ ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಈ ಪ್ರೊವಿಷನ್ ಅನ್ನ ಈ BNSS ನಲ್ಲಿ ಸೇರಿಸಲಾಗಿದೆ. ಮತ್ತು ಅಕ್ಯೂಸ್ಡ್ ಏನು ಫರ್ದರ್ ಜುಡಿಷಿಯಲ್ ಸ್ಕ್ರೂಟಿನಿಗೆ ಅವಶ್ಯಕತೆ ಇದ್ದಾಗ ಆತ ಅವೈಲೇಬಲ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೊವಿಷನ್ ಇದೆ. ಮತ್ತು ಇಂಟ್ರೆಸ್ಟ್ ಆಫ್ ಜಸ್ಟಿಸ್ನ ಜೊತೆಗೆ ಆ ಅಕ್ಯೂಸ್ಡ್ನ ಆತನ ಲಿಬರ್ಟಿ ರೈಟ್ ಅನ್ನ ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಈ ಒಂದು ಪ್ರೊವಿಷನ್ ಇದೆ. ಸೊ ಆದ್ದರಿಂದ ಈ ಸೆಕ್ಷನ್ 481 ಅಪಿಲೇಟ್ ಕೋರ್ಟ್ ಎದುರುಗಡೆ ಅಕ್ಯೂಸ್ಡ್ ಅಪಿಯರ್ ಆಗುವ ಸಲುವಾಗಿ ಆತನಿಗೆ ಬೇಲನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೊವಿಷನ್ ಇದೆ. ಈ ಸೆಕ್ಷನ್ ಅಡಿಯಲ್ಲಿ ಬಿಫೋರ್ ಕನ್ಕ್ಲೂಷನ್ ಆಫ್ ದ ಟ್ರಯಲ್ ಮತ್ತು ಬಿಫೋರ್ ಡಿಸ್ಪೋಸಲ್ ಆಫ್ ದ ಅಪಿಯಲ್ ಆತ ಬೇಲನ್ನು ಪಡ್ಕೊಳ್ಬಹುದು. ಸ್ನೇಹಿತರೆ, ಇದು ಸೆಕ್ಷನ್ 481. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.